ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಲ್ಯಾಂಡ್ ಸರ್ವೇಯರ್ ಬಗ್ಗೆ ಹಲವಾರು ವಿಡಿಯೋಸ್ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಜಿಯೋಗ್ರಫಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ಎಲ್ಲರೂ ರಿಕ್ವೆಸ್ಟ್ ಮಾಡೋದೇನಂತಂದರೆ, ನಾನೊಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಬೆನಿಫಿಟ್ ಸಲುವಾಗಿ. ಯಾಕಂದರೆ ತುಂಬ ಕ್ವಶನ್ಸ್ನ ಇಲ್ಲಿ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ, ಆದ ಕಾರಣದಿಂದ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕಂತ ಇದ್ದರೆ ಈ ವಾಟ್ಸಪ್ ಲಿಂಕ್ನ ಈ ವಾಟ್ಸಪ್ ಗ್ರೂಪ್ ಲಿಂಕ್ ಏನಿದೆ ಅಲ್ಲ, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೈಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರೋವಂತಹ ಲಿಂಕ್ನ ಕ್ಲಿಕ್ ಮಾಡಿದೆ ನಿಮಗೆ ಡೈರೆಕ್ಟಾಗಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಗೆ ನಾವು ನಿಮ್ಮನ್ನು ಆ್ಯಡ್ ಮಾಡ್ತೀವಿ ಗೈಸ್. ಆ್ಯಂಡ್ ಸೊ ದಟ್ ನಾವು ಕಂಟಿನ್ಯೂಸ್ ಟಚಲ್ಲಿ ಇರ್ಬೋದು, ಸೊ ದಟ್ ನೀವು ಹಾಕುವಂತಹ ವೆರಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಸೋಣ ಅಂತ. ಯಾಕಂತಂದರೆ ಈಗ ಹಲವಾರು ಪ್ರಾಬ್ಲಮ್ಸ್ನ ನಾನು ಹುಡುಕಿ ಸಾಲ್ವ್ ಮಾಡಿಸೋ ಬದಲು ನಿಮ್ಮ ಇರೋವಂತಹ ಡೌಟ್ಸ್ನ ಸಹ ನಾನು ಸಾಲ್ವ್ ಮಾಡ್ಬೋದು. ಸೊ ದಟ್ ಬಿಕಾಸ್ ನನಗೆ ತುಂಬ ಜನ ಸ್ಟೂಡೆಂಟ್ಸ್ ಸರ್ ನಮಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ರೀಸನ್ ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ದಿಸ್ ವಾಟ್ಸಪ್ ಗ್ರೂಪ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೂ ನಮ್ಮ ಈ ಚಾನಲ್ನ ನಿಮ್ಮ ಗೆಳೆಯರಿಗೆಲ್ಲರಿಗೆ ಶೇರ್ ಮಾಡಿ ಗೈಸ್. ಹಾಗೂ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಆದ ನಂತರ ನಿಮಗೆ ಹಾಕಿರೋಂತಹ ಈ ವಿಡಿಯೋನಲ್ಲಿ ಹಾಕಿರೋಂಥ ಕಂಟೆಂಟ್ ಲೈಕ್ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ದಟ್ ಈಸ್ ವಾಟ್ ಯು ಗೈಸ್ ಆರ್ ಗೋಯಿಂಗ್ ಟು ಗಿವ್ ಮೀ ದ ಆಸ್ ಎ ಬೆನಿಫಿಟ್. ಸೊ ಇವತ್ತಿನ ಕ್ವಶನ್ಸು ಡಿಸ್ಕಸ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ದ ಜಾಮೆಂಟ್ರಿ ಆಗಿರುತ್ತೆ. ನೋಡಿ, ಈ ಪರ್ಟಿಕ್ಯುಲರ್ ಜಾಮೆಂಟ್ರಿನಲ್ಲಿ ಕೊಟ್ಟಿರುವಂಥ ಕೆಲವು ಕ್ವಶನ್ಸ್ನ ನೋಡ್ಕೊಳೋದಾದ್ರೆ, ಫಿಗರ್ ನೋಡಿ ಏನು ಕೊಟ್ಟಿದ್ದಾರೆ. ಇನ್ ದ ಫಿಗರ್ ಗಿವನ್ ಬಿಲೋ, ದಟ್ ಈಸ್ ಎ ಬಿ ಈಸ್ ಪ್ಯಾರಲಲ್ ವಿತ್ ಸಿ ಡಿ. ಎ ಬಿ ಲೈನ್ ಏನಿದೆ ಪ್ಯಾರಲಲ್ ವಿತ್ ಸಿ ಡಿ ಇದೆ. ಕರೆಕ್ಟ್, ಎರಡು ಲೈನ್ ಈ ಥರ ಇದೆ ಅಂತಂದರೆ ಪ್ಯಾರಲಲ್. ಸೊ ಅದು ಎ ಬಿ ಅನ್ನ ಇರಲಿ ಸಿ ಡಿ ಅನ್ನ ಇರಲಿ, ಎ ಬಿ ಇವಾಗ ಪ್ಯಾರಲಲ್ ವಿತ್ ಸಿ ಡಿ ಇದೆ. ಕರೆಕ್ಟಾ? ಈ ಥರ ಇದ್ದಾಗ ಅವ್ರೇನು ಹೇಳ್ತಿದ್ದಾರೆ, ಇಫ್ ಎ ಬಂದ್ಬಿಟ್ಟು 60 ಡಿಗ್ರಿ ಇದೆ, ಎ ಇಲ್ಲಿದೆ ನೋಡಿ, ಇಲ್ಲಿದೆ. ಎ ಬಂದ್ಬಿಟ್ಟು ಎಷ್ಟಿದೆ, 60 ಡಿಗ್ರಿ ಇದೆ ಅಂತ ಹೇಳ್ತಿದ್ದಾರೆ. ಎ ಈಸ್ ಹೌ ಮಚ್, 60 ಡಿಗ್ರಿ. ಅಂಡ್ ಎಫ್ ಬಂದ್ಬಿಟ್ಟು ಎಷ್ಟು, 140 ಡಿಗ್ರಿ. ಎಫ್ ಎಲ್ಲಿದೆ, ಇಲ್ಲಿದೆ. ಎಫ್ ಬಂದ್ಬಿಟ್ಟು ಎಷ್ಟಿದೆ, 140 ಡಿಗ್ರಿ ಇದೆ. ಅಂಡ್ ಎ ಬಂದ್ಬಿಟ್ಟು ಎಷ್ಟಿದೆ ಗೈಸ್, ಎ ಬಂದ್ಬಿಟ್ಟು ನಮಗೆ ಬರೀ 60 ಡಿಗ್ರಿ ಇದೆ. ಈಗ ಎ 60, ಇದು ನೋಡಿ ಒಂದು ಲೈನಲ್ಲಿ ಈ ಥರ ಹಾಕೊಂಡ್ರೆ ನೀವು ಎರಡು ಹೊರಗಡೆ ಇರೋಂತಹ ಆ್ಯಂಗಲ್ಸ್ ಬಗ್ಗೆ ಹೇಳ್ತಿದ್ದಾರೆ. ಇಂಟೀರಿಯರ್ ಆ್ಯಂಗಲ್ಸ್ ಬಗ್ಗೆ ಹೇಳ್ತಿದ್ದಿಲ್ಲ, ಒಂದು ಎಕ್ಸ್ಟೀರಿಯರ್ ಇದೆ, ಇನ್ನೊಂದು ಇಂಟೀರಿಯರ್ ಸಹ ಇದೆ. ಈಗ ಅವ್ರು ಕೇಳ್ತಿರೋಂಥ ಕ್ವಶನ್, ದೆನ್ ದ ವ್ಯಾಲ್ಯೂ ಆಫ್ ಬಿ ಬಂದ್ಬಿಟ್ಟು ಎಷ್ಟು. ನೋಡಿ ಗೈಸ್, ಈ ಒಂದೇ ವ್ಯಾಲ್ಯೂ ಮಾತ್ರ ಎಷ್ಟು ಅಂತ ಕೇಳ್ತಿದ್ದಾರೆ. ಈ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗಬೇಕಂತಂದ್ರೆ ನಿಮಗೆ ಈ ಎಕ್ಸ್ಟೀರಿಯರ್ ಆಪೋಸಿಟ್ ಆ್ಯಂಗಲ್ ಸಹ ಗೊತ್ತಿದ್ರೆ ಇನ್ನೂ ಈಸಿ ಆಗೋದು. ಸೊ ಗೈಸ್ ನೀವೀಗ ನೋಡೋದಾದ್ರೆ ಇಲ್ಲಿ ನೋಡಿ, ನಮಗೆ ಕ್ವಶನರಿನಲ್ಲಿ ಕೊಟ್ಟಿರೋಂಥ ಫಿಗರ್ನ ನಾನು ಇಲ್ಲೊಂದ್ಸಲ ಡ್ರಾ ಮಾಡ್ಕೋತೀನಿ. ಏನದು ಇಮೇಜ್ ಇದೆ ನೋಡಿ, ಇಲ್ಲೊಂದಿದೆ ರೈಟ್, ಪ್ಯಾರಲಲ್ ಲೈನ್ಸ್, ಒಂದು ಈ ಥರ ಲೈನು. ಇಲ್ಲಿ ಆ್ಯಂಗಲ್ ನಮ್ಗೆ ಗೊತ್ತಿದೆ ಎಷ್ಟು, 60 ಡಿಗ್ರಿ. ಇಲ್ಲಿ ಆ್ಯಂಗಲ್ 60 ಡಿಗ್ರಿ ಅಂದಾಗ ಇಲ್ಲೂ ಆ್ಯಂಗಲ್ ಎಷ್ಟಿರಬೇಕು, 60 ಡಿಗ್ರಿನೇ ಇರಬೇಕು ರೈಟ್. ಈ ಎರಡು ಆ್ಯಂಗಲ್ನ ನಾನು ತೊಗೊಂಡ್ರೆ ಈ ಆ್ಯಂಗಲ್ನ 60 ಅಂತ ತೊಗೊಂಡ್ರೆ ನಮ್ಗೆ ಈ ಆ್ಯಂಗಲ್ ಎಷ್ಟಿದೆ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು, 140. ಸೊ ಈಗ ನೋಡಿ ಗೈಸ್, ನಾವು ಇಲ್ಲಿ ಹಾಕಿರುವಂತಹ 60 ಡಿಗ್ರಿ, ಇಲ್ಲಿ 60 ಡಿಗ್ರಿ ಇದೆ ಅಂದರೆ ಇಲ್ಲಿ 60 ಡಿಗ್ರಿ. ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಏನು, ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಹೇಗೆ, ಈ ಥರ ಇದು ಎರಡು ಆ್ಯಂಗಲ್, ಈ ಎರಡು ಆ್ಯಂಗಲ್ನ ನಾವು ಕರಸ್ಪಾಂಡಿಂಗ್ ಆ್ಯಂಗಲ್ ಅಂತ ಕರಿತೀವಿ. ಇವಾಗ ಈ ಎರಡು ಆ್ಯಂಗಲ್ 60 ಇದೆ ಅಂತಂದರೆ ನಾನೇನು ಬರಿಬೋದು, ಎ ಎಕ್ಸ್ ಇ ಹಾಗೂ ಎ ಎಕ್ಸ್ ಎಫ್, ಈ ಎರಡು ಆ್ಯಂಗಲ್ನ ನಾನು 180 ಡಿಗ್ರಿ ಅಂತ ಬರಿಬೋದಾ? ಹೇಗೆ, ಇಲ್ಲಿ ಬರಿತೀನಿ ನೋಡಿ. ಆ್ಯಂಗಲ್ ಆಫ್ ಎ ಎಕ್ಸ್ ಇ ನೋಡಿ, ಎ ಎಕ್ಸ್ ಇ ಅಂದರೆ ಈ ಪೋರ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ನಾರ್ಮಲಿ ಎ ಎಕ್ಸ್ ಇ ಬಂದ್ಬಿಟ್ಟು ಎಷ್ಟಿದೆ, ಪ್ಲಸ್ ಎ ಎಕ್ಸ್ ಎಫ್. ನಾನು ಎಫ್ ಬಗ್ಗೆ ಮಾತಾಡ್ತಾ ಇದ್ದಿಲ್ಲ, ಎಕ್ಸ್ ಅಂತ ತೊಗೊತಾ ಇದ್ದೀನಿ.
ಎ ಎಕ್ಸ್ ಎಫ್. ಓಕೆ, ಆ್ಯಂಗಲ್ ಆಫ್ ಎ ಎಕ್ಸ್ ಎಫ್ ಎರಡು ಸೇರಿಸಿದ್ರೆ ನಮಗೆ 180 ಡಿಗ್ರಿ ಬರಬೇಕು. ಯಾಕೆ ಅಂತಂದರೆ ಈ ಒಂದು ಆ್ಯಂಗಲ್ ಇದ್ರ ಮೇಲೆ ಬರೋದು ಆ್ಯಂಗಲ್ 180 ಡಿಗ್ರಿ ಬರಬೇಕು. ಅದನ್ನು ನಾನು ಇವಾಗ ಏನಂತ ತೊಗೊಂಡಿದ್ದೀನಿ, ಎ ಎಕ್ಸ್ ಇ ಇದನ್ನಂತ ತೊಗೊಂಡಿದ್ದೀನಿ, ಎ ಎಕ್ಸ್ ಎಫ್ ಇದನ್ನಂತ ತೊಗೊಂಡಿದ್ದೀನಿ. ಓಕೆ, ಈಗ ನಾನೇ ಮಾಡ್ತೀನಿ ಆ್ಯಂಗಲ್ ಎ ಎಕ್ಸ್ ಇ ಹಾಗೆ ಇಟ್ಕೊಳ್ಳಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ ಆ್ಯಂಗಲ್ ಎ ಎಕ್ಸ್ ಎಫ್. ಎ ಎಕ್ಸ್ ಎಫ್ ಎಷ್ಟು ಬರುತ್ತೆ, ಈ ಆ್ಯಂಗಲ್ ಅಂದೆ ನಥಿಂಗ್ ಬಟ್ ಯಾವುದು 60 ಡಿಗ್ರಿ. ಎ ಎಕ್ಸ್ ಎಫ್ ಎಷ್ಟು ಬರುತ್ತೆ, ಎ ಎಕ್ಸ್ ಎಫ್ ಎಷ್ಟು, ಇಲ್ಲಿ ಎ ಎಕ್ಸ್ ಎಫ್, ಎ ಎಕ್ಸ್ ಎಫ್ ಎಷ್ಟಿದೆ, ಇಲ್ಲಿ ಎ ಬಂದ್ಬಿಟ್ಟು 60 ಡಿಗ್ರಿ ಅಂದರೆ ಈ ಪಾರ್ಟ್ ಕೂಡ ನಿಮಗೆ 60 ಡಿಗ್ರಿನೇ ಬರ್ಬೇಕು, ರೈಟ್. ತೊಗೊಂಡ್ರೆ ಇದು 120 ಡಿಗ್ರಿ ಆಗುತ್ತೆ. ಇದು ಯಾವುದಿದು, ಎ ಎಕ್ಸ್ ಇ ಪಾರ್ಟ್ ಮಾತ್ರ ಬಂತು. ನಮಗೆ ಏನು ಫೈಂಡ್ ಔಟ್ ಮಾಡಬೇಕು, ಬಿ ಪೊಸಿಷನ್ ಫೈಂಡ್ ಔಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಎ ಎಕ್ಸ್ ಇ ಬಂದ್ಬಿಟ್ಟು ಎಷ್ಟು ಬಂತು ಈಗ, 120 ಡಿಗ್ರಿ ಅಂತ ಬಂದಿದೆ. ಓಕೆ, ಸೊ ಈಗ ಗೈಸ್ ನಾವೇನು ಮಾಡ್ಬೇಕಂತಂದ್ರೆ ಆ್ಯಂಗಲ್ ಆಫ್ ಇ ಎಕ್ಸ್ ಜಿ ಎಷ್ಟು ಅಂತ ತೊಗೊಳ್ಳಿ. ಆ್ಯಂಗಲ್ ಆಫ್ ಇ ಎಕ್ಸ್ ಜಿ ಇಸ್ ಈಕ್ವಲ್ಸ್ ಟು ಇ ಎಕ್ಸ್ ಜಿ ಬಂದ್ಬಿಟ್ಟು ಈ ಟೋಟಲ್ ಆ್ಯಂಗಲ್ ಮೈನಸ್ ಎ ಆ್ಯಂಗಲ್. ಓಕೆ, ಆ್ಯಂಗಲ್ ಆಫ್ ಎ ಎಕ್ಸ್ ಜಿ ಮೈನಸ್ ಆಫ್ ಎಷ್ಟು, ಎ ಎಕ್ಸ್ ಜಿ ಮೈನಸ್ ಆಫ್ ಆ್ಯಂಗಲ್ ಎ ಎಕ್ಸ್ ಇ. ಎ ಎಕ್ಸ್ ಜಿ ಟೋಟಲ್ ಎಷ್ಟಿದೆ, 140 ಡಿಗ್ರಿ ಮೈನಸ್ ಎ ಎಕ್ಸ್ ಸಿ ಎಷ್ಟಿದೆ, 120 ಡಿಗ್ರಿ, ಉಳಿಯೋದೆಷ್ಟು 20 ಡಿಗ್ರಿ. ನಥಿಂಗ್ ಬಟ್ ಎಷ್ಟು, ಇ ಎಕ್ಸ್ ಜಿ ಬಂದ್ಬಿಟ್ಟು ಎಷ್ಟಿದೆ ಗಾಯ್ಸ್, ನೆನ್ಪಿಟ್ಕೊಳ್ಳಿ ಇದು ಆ್ಯಕ್ಚುಲಿ ಟೋಟಲ್ ಇದು. ಸೊ ಇ ಎಕ್ಸ್ ಜಿ ಬಂದ್ಬಿಟ್ಟು ಎಷ್ಟು ಬರುತ್ತೆ, ಇ ಎಕ್ಸ್ ಜಿ ಇಸ್ ನಥಿಂಗ್ ಬಟ್ 20 ಡಿಗ್ರೀಸ್ ವಿಚ್ ಇಸ್ ನಥಿಂಗ್ ಬಟ್ ಬಿ ವ್ಯಾಲ್ಯೂ. ಯಾಕಂದರೆ ಇದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಈ ಪಾರ್ಟಲ್ಲಿ ಏನು ಬರುತ್ತೆ ಆ ಪಾರ್ಟ್ ಇದು. ಓಕೆ, ಸೊ ಬಿ ಈಸ್ ನಥಿಂಗ್ ಬಟ್ 20 ಡಿಗ್ರೀಸ್ ವಿಚ್ ಇಸ್ ನಥಿಂಗ್ ಬಟ್ ಡಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ದ ಫಿಗರ್ ಗಿವನ್ ಬಿಲೋ ಇ ಬಿ ಬಂದ್ಬಿಟ್ಟು ಈಸ್ ಪರ್ಪೆಂಡಿಕ್ಯುಲರ್ ಟು ಇ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಫ್ ಸಿ ಅಂತ ಇದ್ದಾನೆ. ಇ ಬಿ ಎಲ್ಲಿದೆ, ಇ ಬಿ ಇಲ್ಲಿದೆ, ಇ ಬಿ ಬಂದ್ಬಿಟ್ಟು ಎಫ್ ಸಿಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತಾನೆ. ಕರೆಕ್ಟ್ ಇದೆ. ಪರ್ಪೆಂಡಿಕ್ಯುಲರ್ ಅಂದರೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಆಗಿರ್ಬೇಕಷ್ಟೇ. ಓಕೆ, ಇದು ಬಂದ್ಬಿಟ್ಟು ಎಫ್ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆ್ಯಂಡ್ ಎ ಬಿ ಆ್ಯಂಡ್ ಇ ಬಿ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಎಫ್. ಎ ಡಿ ಆ್ಯಂಡ್ ಇ ಬಿ, ಎ ಡಿ ಎಲ್ಲಿದೆ, ಎ ಡಿ ಹಾಗೂ ಇ ಬಿ ಯಾವ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿ, ಎಫ್ ಅನ್ನೋ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿ. ಈಗ ಏನು ಫೈಂಡ್ ಔಟ್ ಮಾಡಬೇಕು, ದ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು, ಎಕ್ಸ್ ಎಲ್ಲಿದೆ, ಇಲ್ಲಿದೆ, ಎಕ್ಸ್ ಇಲ್ಲಿದೆ, ಇಲ್ಲಿದೆ, ಇದು ಎಷ್ಟು, ಈ ವ್ಯಾಲ್ಯೂ ಎಷ್ಟು ಗೈಸ್, ಈ ವ್ಯಾಲ್ಯೂ ಎಷ್ಟು 90 ಡಿಗ್ರಿ, ಯಾಕಂದರೆ ಪರ್ಪೆಂಡಿಕ್ಯುಲರ್ ಇದೆ. ಸೊ ಈ ಕಡೆ ಕೂಡ ವ್ಯಾಲ್ಯೂ ಎಷ್ಟಿರುತ್ತೆ, ಟೋಟಲ್ ಆಗಿ 90 ಡಿಗ್ರಿ ಇರಬೇಕು. ಅವಾಗೇ ಇವೆರಡು ಏನಾಗುತ್ತೆ 180 ಡಿಗ್ರಿ ಆಗುತ್ತೆ. ಈಗ ನಮ್ಗೆ ಇಲ್ಲಿ ಆಲ್ರೆಡಿ ಕೊಟ್ಟಿರೋಂತಹ ಆ್ಯಂಗಲ್ ಎಷ್ಟಿದೆ, 40 ಡಿಗ್ರಿ ಇದೆ ಅಂತಂದರೆ ನಿಮ್ಗೆ ಈ ಆ್ಯಂಗಲ್ ಸಹ ಎಷ್ಟಿರುತ್ತೆ, 40 ಡಿಗ್ರಿ ಇರುತ್ತೆ. ಯಾಕೆ, ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ಸ್. ಓಕೆ, ಸೊ ಗೈಸ್ ಇದೊಂದು ವೆರಿ ಸಿಂಪಲೆಸ್ಟ್ ಕ್ವಶನ್ ನೋಡಿ. ಕೊಟ್ಟಿರೋಂಥ ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾನೆ, ಇದು ಎಕ್ಸಾಕ್ಟ್ಲಿ 90 ಡಿಗ್ರಿ ಇದೆ ಅಂತ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ಏನಿದು, ಇ ಬಿ. ಓಕೆ, ಇದೇನಿದು ಎಫ್ ಹಾಗೂ ಸಿ. ಈ ಎಫ್ ಪಾಯಿಂಟ್ ಬಂದ್ಬಿಟ್ಟು ಏನಂತಿದ್ದಾನೆ, ಈ ಎ ಡಿ ಹಾಗೂ ಇ ಬಿ ಇಂಟರ್ಸೆಕ್ಟ್ ಮಾಡುತ್ತೆ ಎಫ್ ಪಾಯಿಂಟ್ ಹತ್ರ ಅಂತಿದ್ದಾನೆ. ಎಲ್ಲಿಗೆ, ಹೀಗೆ ಒಂದು ಲೈನ್ ಹೇಳ್ಕೊಂಡ್ರೆ ನೀವು, ಈ ಪಾಯಿಂಟ್ ಯಾವುದಿದೆ ಎ ಡಿ, ಈ ಪಾಯಿಂಟ್ ಯಾವುದಿದೆ ಎ ಡಿ, ಎ ಡಿ ಲೈನು ಹಾಗೂ ಇ ಬಿ ಲೈನು ಒಂದು ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತದೆ. ಆ ಪಾಯಿಂಟಿನ ಹೆಸರು ಎಫ್ ಅಂತ ಹೇಳ್ತಿದ್ದಾನೆ. ಓಕೆ ಫೈನ್, ನಮಗೆ ಕೊಟ್ಟಿರೋದೇನು, ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತಿದ್ದಾನೆ, ಎಕ್ಸ್ ವ್ಯಾಲ್ಯೂ. ಈಗ ನಮಗೆ ಈ ವ್ಯಾಲ್ಯೂ ಗೊತ್ತಿದೆ ಎಷ್ಟು, 40 ಡಿಗ್ರಿ. ಸೊ ನೀವು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯೂಸ್ ಮಾಡಿದೆ ಅವಾಗ ಏನು ಬರುತ್ತೆ, ಎ ಎಕ್ಸ್ ಇದನ್ನ ತೀಟಾ ಅಂತ ಇಟ್ಕೊಳ್ಳಿ. ಎ ಆ್ಯಂಗಲ್ ನಾನು ಹೆಂಗೆ ಬರಿತೀನಿ, ಈ ಥರ ಬರಿತೀನಿ, ಎ ಆ್ಯಂಗಲ್ ಆಫ್ ಬಿ ಈ ಥರ, ಎ ಒ ಬಿ ಅಂತ ತೊಗೊಳ್ಳಿ. ಇದು ಎಫ್ ಅಲ್ಲ, ಓಕೆ ಸಾರಿ, ಎ ಎಫ್ ಬಿ. ಸಾರಿ ಒಂದು ನಿಮಿಷ, ನಾನು ಕ್ಲಿಯರಾಗಿ ಬರಿತೀನಿ, ಆರ್ ಎಲ್ಸ್ ಇಟ್ ಮೇಕ್ಸ್ ನೋ ಕ್ಲಾರಿಟಿ. ಓಕೆ, ಈಗ ನೋಡಿ
angle of AFB should be equals to angle of EFD. ಯಾಕೆ? These both are vertically opposite angles. ಹೇಗೆ ನೋಡಿ, ಇಲ್ಲಿ ನೋಡಿ, ಇದು ಎ ಆ್ಯಂಗಲ್ ಹಾಗೂ ಈ ಆ್ಯಂಗಲ್ ಎರಡು ಸೇಮ್ ಇದೆ. ಸೊ ಇಲ್ಲಿ ವ್ಯಾಲ್ಯೂ ಎಷ್ಟಿರಬೇಕು? 40 ಡಿಗ್ರಿ ಇರಬೇಕು, ರೈಟ್? ಈಗ ನೀವು ಈ ಆ್ಯಂಗಲ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಈ ಟೋಟಲ್ ಆ್ಯಂಗಲ್ ಎಷ್ಟಿದೆ? ಟೋಟಲ್ ಆ್ಯಂಗಲ್ ಆಫ್ ಇ ಎಫ್ ಸಿ, ಆ್ಯಂಗಲ್ ಇ ಎಫ್ ಸಿ, ಟೋಟಲ್ ಆ್ಯಂಗಲ್ ಇ ಎಫ್ ಸಿ ಮೈನಸ್ ಆಫ್ ಈ ಆ್ಯಂಗಲ್ ಮಾಡಿದ್ರೆ ನಮ್ಗೇನು ಬರುತ್ತೆ? ಈ ಆ್ಯಂಗಲ್ ಬರುತ್ತಾ? ಟೋಟಲ್ ಆ್ಯಂಗಲ್ ಸಪ್ರೇಟ್ ಬರ್ಬೋಣ. ಇ ಎಫ್ ಸಿ ಇಸ್ ಈಕ್ವಲ್ಸ್ ಟು ನಥಿಂಗ್ ಬಟ್ ಎಷ್ಟು? ಇ ಎಫ್ ಡಿ ಪ್ಲಸ್ ಡಿ ಎಫ್ ಸಿ, ಕರೆಕ್ಟಾ? ಡಿ ಎಫ್ ಸಿ. ಓಕೆ, ಈ ಥರ ಇದ್ದಾಗ ನಮ್ಗೆ ಏನು ಬೇಕು? ಈ ಡಿ ಎಫ್ ಸಿ ಬಂದ್ಬಿಟ್ಟು ಏನು? ಎಕ್ಸ್. ಈ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇ ಎಫ್ ಡಿ ವ್ಯಾಲ್ಯೂ ಎಷ್ಟು? ಇ ಎಫ್ ಡಿ ಬಂದ್ಬಿಟ್ಟು 40 ಡಿಗ್ರಿ. ಈ ಇ ಎಫ್ ಸಿ ಎಷ್ಟು? ಇ ಎಫ್ ಸಿ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 90 ಡಿಗ್ರಿ. ಯಾಕಂದ್ರೆ ಇಲ್ಲಿ 90 ಇದ್ದಾಗ ಆಪೋಸಿಟ್ ಆ್ಯಂಗಲ್ ಎಷ್ಟಿರುತ್ತೆ? ವರ್ಟಿಕಲ್ ಅಡ್ಜಸೆಂಟ್ ಆ್ಯಂಗಲ್ಸ್ ಎಷ್ಟಿರುತ್ತೆ? 90 ಡಿಗ್ರಿನೇ ಇರುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 90 ಮೈನಸ್ 40 ವಿಚ್ ಇಸ್ ನಥಿಂಗ್ ಬಟ್ 50 ಡಿಗ್ರಿ. ಅಂದರೆ ನಮಗೆ ಕೇಳ್ತಿರೋಂಥ ಕ್ವಶನ್ ಅಲ್ಲಿ ಆ್ಯಂಗಲ್ ಎಷ್ಟಿರುತ್ತೆ? 50 ಡಿಗ್ರಿ ಇರುತ್ತೆ ಗೈಸ್. ಸೊ ಈ ಥರ ನೀವು ಒಂದು ಆ್ಯಂಗಲ್ಸ್ ಯೂಸೇಜ್ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ಚಾನಲ್. ಆ್ಯಂಡ್ ನಾನು ಹೇಳೋದೇನಂತಂದರೆ, ಈ ಮಾಡಿಸೋ ಅಂತಹ ಕ್ವಶನ್ಸು ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ ಇರೋ ಕಾರಣದಿಂದ ನಾನೇನು ಹೇಳ್ತೀನಿ, ವಾಟ್ಸ್ಯಾಪ್ ಗ್ರೂಪ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ವಾಟ್ಸ್ಯಾಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ, ಹಾಗೂ ಟೆಲಿಗ್ರಾಮ್ ಗ್ರೂಪು ಸಹ ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪಲ್ಲಿ ಜಾಯ್ನ್ ಆಗಿ, ಆ ಗ್ರೂಪಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೈಸ್. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ದಟ್ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ. ನಾನು ಮಾಡ್ತಿರೋ ಅಂತಹ ಎಫರ್ಟ್ಸ್ ಹಾಗೂ ನೀವೆಲ್ಲರೂ ಪ್ರಿಪೇರ್ ಮಾಡ್ತಿರೋ ಹಾಗೆ ಆಗಿರೋ ಎಫರ್ಟ್ಸು ಎಲ್ಲ ಫಲಿತಾಂಶವನ್ನು ಕೊಡಲಿ. ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ, ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಡೇಟು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಕ್ಷನ್. ಗುಡ್ ಡೇ ಗೈಸ್.